पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ಕಲಿಯುಗ ಕಲ್ಪತರು ರಾಯರ ಪವಾಡಗಳು ವಾಟ್ಸಪ್ ಗುಂಪಿನ ತಮಗೆಲ್ಲರಿಗೂ ಈ ವಾರದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇಂದು ಮಾಂಗಲ್ಯ ಉಳಿಸಿ ಹರಿಸಿದರು, ಮೋಕ್ಷ ಕೊಡಿಸಿದ ಮಹಾಮುನಿ ಹಾಗೂ ಭೋಜನ ಪ್ರಿಯರಲ್ಲಿ ಅನುಗ್ರಹ ಎಂಬ 3 ಶೀರ್ಷಿಕೆಗಳ ಸಮಗ್ರ ವಿವರಗಳು ಇದೀಗ ನಿಮಗಾಗಿ. ಮೊದಲನೇ ಭಾಗ ಮಾಂಗಲ್ಯ ಉಳಿಸಿ ಹರಿಸಿದರು. ಶೀಘ್ರವಾಗಿ ಕುಂಭಕೋಣವನ್ನು ತಲುಪುವ ಉತ್ಸಾಹದಿಂದ ಮಿಂಚಿನ ಸಂಚಾರ ಕೈಗೊಂಡ ಗುರುರಾಜರು ಚೋಳನಾಡಿನ ರಾಮಪುರ ಎಂಬ ಭೂಸುರ ಅಗ್ರಹಾರಕ್ಕೆ ದಿಗ್ವಿಜಯ ಮಾಡಿದರು. ಅಲ್ಲಿನ ಮಠೀಯ ಶಿಷ್ಯರು ಹಾಗೂ ಆಸ್ತಿಕರ ಪ್ರಾರ್ಥನೆಯಂತೆ ಶ್ರೀಯವರು 2-3 ದಿನ ನಿಲ್ಲಬೇಕಾಗಿ ಬಂತು. ಶ್ರೀಯವರ ಸೇವೆ ಮಾಡುವ ಪರಿಚಾರಕರಲ್ಲಿ ಗುರು ವೆಂಕಟನೆಂಬ 28 ವರ್ಷದ ತರುಣನು 4 ವರ್ಷಗಳಿಂದ ದ್ವಾರಪಾಲಕನಾಗಿ ಭಯ ಭಕ್ತಿಗಳಿಂದ ಸೇವಿಸುತ್ತಾ ಗುರುಗಳ ಅನುಗ್ರಹಕ್ಕೆ ಪಾತ್ರನಾಗಿದ್ದನು. ಅವನು ಶ್ರೀಪಾದ ಪುತ್ರರಾದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರಲ್ಲಿ ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾ ವಿದ್ಯಾವಿನಯ ಸಂಪನ್ನನಾಗಿದ್ದುದರಿಂದ ಶ್ರೀಮಠದ ಎಲ್ಲ ಜನರ ಪ್ರೀತಿಗೆ ಪಾತ್ರನಾಗಿದ್ದನು. ದೈವಯೋಗದಿಂದ ಆ ಅಗ್ರಹಾರದ ಗೃಹಸ್ಥರೊಬ್ಬರ ಪುತ್ರಿ ಸೌಭಾಗ್ಯವತಿ ಮಂಗಳ ಎಂಬ ಕನ್ಯೆಯೊಡನೆ ಗುರು ವೆಂಕಟನ ಲಗ್ನವಾಗಿದ್ದು, ಈಗ ಆ ಕನ್ಯೆಯು ವಯಸ್ಸಿಗೆ ಬಂದಿದ್ದಳು. ಗುರು ಸನ್ನಿಧಿಯಲ್ಲಿಯೇ ತಮ್ಮ ಅಳಿಯನಿರುವುದನ್ನು ಕಂಡ ಗೃಹಸ್ಥರು ತಮ್ಮ ಮಗಳ ನಿಷೇಕವನ್ನು ನೆರವೇರಿಸಲು ಗುರುಗಳ ಅಪ್ಪಣೆ ಪಡೆದು ಗುರು ವೆಂಕಟನನ್ನು ಮಾವನ ಮನೆಗೆ ಕರೆದೊಯ್ದರು. ಮರುದಿನ ಗುರುಗಳು ಆ ಗೃಹಸ್ಥನ ಮನೆಗೆ ದಯಮಾಡಿಸಿ ಗುರು ವೆಂಕಟ ಮಂಗಳೆಯರಿಂದ ಪಾದಪೂಜೆ ಸ್ವೀಕರಿಸಿ ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲೀ ಭವ, ಸುಪುತ್ರಾವಾಪ್ತಿರಸ್ತು ಎಂದು ಆಶೀರ್ವದಿಸಿ ಫಲಮಂತ್ರಾಕ್ಷತೆ ಕರುಣಿಸಿ ಶ್ರೀಮಠಕ್ಕೆ ಬಂದರು. ಅಂದು ರಾತ್ರಿ 10 ಗಂಟೆಯ ಸಮಯ. ಗುರುಗಳು ಪಂಡಿತರೊಡನೆ ಲೋಕಾಭಿರಾಮವಾಗಿ ಮಾತನಾಡುತ್ತಿರುವಾಗ ಗುರುಗಳೇ ಕಾಪಾಡಿ ಎನ್ನುತ್ತಾ ಓರ್ವ ತರುಣಿಯು ಶ್ರೀಗಳವರಿಗೆ ಅಡ್ಡಬಿದ್ದಳು. ಅವಳು ಗುರು ವೆಂಕಟನ ಮಡದಿ ಮಂಗಳ ಎಂದು ಗುರುತಿಸಿದ ಶ್ರೀಗಳು, ಕುಮಾರಿ, ಪತಿಯ ಬಳಿ ಇರಬೇಕಾದವಳು ಇಲ್ಲಿಗೇಕೆ ಬಂದೆಯಮ್ಮ? ನಿನ್ನ ಕಣ್ಣೀರಿಗೆ ಕಾರಣವೇನು ಎಂದು ಪ್ರಶ್ನಿಸಿದರು. ಅದೇ ವೇಳೆಗೆ ಮಂಗಳೆಯ ತಂದೆ ತಾಯಿಯರು ಅಲ್ಲಿಗೆ ಬಂದರು. ಮಂಗಳೆಯು ಅಳುತ್ತಾ, ಗುರುವರ್ಯ, ಇನ್ನೆಲ್ಲಿಯ ಪತಿ? ನಾನು ಭಾಗ್ಯಹೀನಳು. ಇಂದು ಬೆಳಿಗ್ಗೆ ತಾವು ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲೀ ಭವ ಎಂದು ಆಶೀರ್ವದಿಸಿದ್ರಿ. ಅದೀಗ ಹುಸಿಯಾಗಲಿದೆ. ಸ್ವಾಮಿ, ನನಗೆ ಮಾಂಗಲ್ಯ ಭಿಕ್ಷೆ ನೀಡಿ ಕಾಪಾಡಿ ಎಂದು ದೀನಳಾಗಿ ನಮಸ್ಕರಿಸಿದಳು. ಅವಳ ಮಾತು ಕೇಳಿ ಗುರುರಾಜರಿಗೆ ಆಘಾತವಾದಂತಾಯಿತು. ಶಾಂತಂ ಪಾಪಂ, ಮಗಳೇ, ನೀನು ಏನು ಹೇಳುತ್ತಿರುವೆ? ಸ್ಪಷ್ಟವಾಗಿ ತಿಳಿಸು ಎಂದರು. ಆಗ ಮಂಗಳೆಯ ತಂದೆಯು ಮುಂದೆ ಬಂದು, ಸ್ವಾಮಿ, ಇಂದು ರಾತ್ರಿ ಆರತಿ ಮಾಡಿ ಮಗಳು ಅಳಿಯನನ್ನು ಕೋಣೆಗೆ ಕಳಿಸಿದವು. ಅಳಿಯ ಕೊಠಡಿಯನ್ನು ಪ್ರವೇಶಿಸುವಾಗ ಆಯ ತಪ್ಪಿ ಬಾಗಿಲಿಗೆ ಎಡೆಯು ಬಿದ್ದ. ಅಷ್ಟೇ. ಅವನ ತಲೆಗೆ ಭಾರೀ ಪೆಟ್ಟು ಬಿದ್ದು ತರಗಲೆಯಂತೆ ಸುತ್ತಿ ನೆಲದ ಮೇಲೆ ಬಿದ್ದ. ನಾವು ಗಾಬರಿಯಾಗಿ ತಲೆಗೆ ನೀರು ತಟ್ಟಿ ಉಪಚರಿಸಿದೆವು. ಆದರೂ ಜ್ಞಾನ ಬರಲಿಲ್ಲ. ವೈದ್ಯರನ್ನು ಕರೆಸಿದೆವು. ಅವರು ಪರೀಕ್ಷಿಸಿ ಜ್ಞಾನ ಬರುವುದು ಕಷ್ಟ, ಈಗಾಗಲೇ ಮೃತನಾಗಿದ್ದಾನೆ ಅಥವಾ ಇನ್ನು 1 ಗಂಟೆಯೊಳಗೆ ಈತ ಮೃತನಾಗುತ್ತಾನೆ ಎಂದು ಹೇಳಿದರು. ವೈದ್ಯರ ಮಾತು ಕೇಳಿದೊಡನೆಯೇ ಮಂಗಳೆಯು ಹುಚ್ಚಳಂತೆ ಓಡುತ್ತಾ ಇಲ್ಲಿಗೆ ಬಂದಳು. ನೀವೇ ನನ್ನ ಮಗಳ ಮಾಂಗಲ್ಯ ಉಳಿಸಿ ಕಾಪಾಡಬೇಕು ಎಂದು ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸಿದರು. ಗುರುರಾಜರ ಹೃದಯ ಕರಗಿತು. ಪರಮ ಮಂಗಳಮೂರ್ತಿ ಶ್ರೀ ಮೂಲರಾಮನಿರುವಲ್ಲಿ ಅಮಂಗಳಕ್ಕೆ ಅವಕಾಶವೇ ಇಲ್ಲ. ಶ್ರೀ ಹರಿವಾಯುಗಳು ನಮ್ಮ ಆಶೀರ್ವಚನವನ್ನು ಸತ್ಯ ಮಾಡಿಸುವರು, ಚಿಂತಿಸಬೇಡಿ ಎಂದು ಹೇಳಿ ಪದ್ಮಾಸನಸೀನರಾಗಿ ಬಲಕರದಿಂದ ಹೃದಯವನ್ನು ಸ್ಪರ್ಶಿಸಿ ಧ್ಯಾನಾಸಕ್ತರಾದರು. ಸ್ವಲ್ಪ ಸಮಯವಾದ ಮೇಲೆ ಗುರುಗಳು ಕಣ್ತೆರೆದು, ಮಗಳೇ, ನಮ್ಮ ಆಶೀರ್ವಾದ ಹುಸಿಯಾಗದಮ್ಮ. ಇದೊಂದು ಅಪಮೃತ್ಯು ಬಂದೊದಗಿದೆ. ಅದು ಪೂರ್ವಾರ್ಜಿತ ಪಾಪದ ಫಲವಾಗಿ. ಗುರು ವೆಂಕಟನು ಬದುಕುತ್ತಾನೆ, ಚಿಂತಿಸಬೇಡ ಎಂದು ಹೇಳಿ ದಂಡ ಕಮಂಡಲಧಾರಿಗಳಾಗಿ ಎಲ್ಲರೊಡನೆ ಆ ಗೃಹಸ್ಥನ ಮನೆಗೆ ತೆರಳಿದರು. ಅಲ್ಲಿ ಚಾಪೆಯ ಮೇಲೆ ಮಲಗಿರುವ ಗುರು ವೆಂಕಟನ ಶರೀರವನ್ನು ಒಮ್ಮೆ ನಿರೀಕ್ಷಿಸಿ ಶ್ರೀಯವರು ಕಮಂಡಲೋದಕವನ್ನು ಅಭಿಮಂತ್ರಿಸಿ ಅವನ ಶರೀರಕ್ಕೆ ಪ್ರೋಕ್ಷಿಸಿ ತಮ್ಮ ಅಮೃತ ಹಸ್ತದಿಂದ ಶಿರಸ್ಸಿನಿಂದ ಹೃದಯದವರೆಗೆ 3 ಬಾರಿ ಸ್ಪರ್ಶಿಸಿ ಹೃದಯದ ಮೇಲೆ ಕರವಿರಿಸಿ ಮನದಲ್ಲಿಯೇ ಮಂತ್ರವನ್ನು ಪಠಿಸಲಾರಂಭಿಸಿದರು. ಒಂದು ಕ್ಷಣವಾಗಿರಬಹುದು, ನಿರ್ಜೀವವಾಗಿ ಬಿದ್ದಿದ್ದ ಗುರು ವೆಂಕಟನ ಶರೀರ ಮೆಲ್ಲನೆ ಚಲಿಸಲಾರಂಭಿಸಿತು. ಉಸಿರಾಡ ಹತ್ತಿ
ಗುರು ವೆಂಕಟ ಮೆಲ್ಲನೆ ಕಣ್ಣು ತೆರೆದು ಮೇಲೆದ್ದು ಕುಳಿತ. ಶ್ರೀಯವರನ್ನು ಕಂಡು ದಿಗ್ಗನೆ ಮೇಲೆದ್ದು ಕರಜೋಡಿಸಿ, ಮಹಾಸ್ವಾಮಿ, ತಾವು ಇಲ್ಲೇಕೆ ಬಂದಿರುವಿರಿ? ನನಗೇನಾಗಿತ್ತು ಎಂದು ಪ್ರಶ್ನಿಸಿದ. ಶೋಕತಪ್ತವಾಗಿದ್ದ ಮನೆ ಆನಂದೋತ್ಸಾಹಗಳ ಬೀಡಾಯಿತು. ಎಲ್ಲರೂ ತಮ್ಮ ಕಣ್ಣೆದುರಿಗೆ ಜರುಗಿದ ಈ ಪವಾಡವನ್ನು ಕಂಡು ಭಕ್ತಿ ಗೌರವಗಳಿಂದ ಶ್ರೀಯವರನ್ನು ಸ್ತುತಿಸುತ್ತಿದ್ದರು. ಮಂಗಳಾದೇವಿ ಪರಮಾನಂದ ಭರಿತಳಾಗಿ ಗುರುಗಳ ಪಾದಗಳಿಗೆ ನಮಸ್ಕರಿಸಿ, ಸ್ವಾಮಿ, ನೀವು ಮಹಾಮಹಿಮರು, ನಿಮ್ಮ ಆಶೀರ್ವಾದ ಫಲಿಸಿತು, ನನಗೆ ಮಾಂಗಲ್ಯದಾನ ಮಾಡಿ ಕಾಪಾಡಿದಿರಿ ಎಂದು ಆನಂದಿಸಿದಳು. ಶ್ರೀ ಗುರುರಾಜರು ನಸುನಕ್ಕು, ಮಗಳೇ, ಇವೆಲ್ಲ ಶ್ರೀ ಮೂಲರಾಮನ ಅನುಗ್ರಹವೆಂದು ತಿಳಿ. ನೀವು ಪತಿಪತ್ನಿಯರು ಆನಂದದಿಂದ ಬಹುಕಾಲ ಪುತ್ರ ಪೌತ್ರರನ್ನು ಪಡೆದು ಬಾಳುವಿರಿ ಎಂದು ಆಶೀರ್ವದಿಸಿ ಬಿಡಾರಕ್ಕೆ ಬಿಜಿಯಂಗೈದರು. ಆ ಅಗ್ರದಾರಲ್ಲೆಲ್ಲ ಗುರುಗಳು ತೋರಿದ ಮಹಿಮಾ ವಿಚಾರ ಹರಡಿ ಸರ್ವರು ಗುರು ಸಾರ್ವಭೌಮನನ್ನು ಕೊಂಡಾಡ ಹತ್ತಿದರು. ಮುಂದಿನ ಭಾಗ ಮೋಕ್ಷ ಕೊಡಿಸಿದ ಮಹಾಮುನಿ. ಚಿತ್ರದುರ್ಗವು ಇತಿಹಾಸ ಪ್ರಸಿದ್ಧ ನಗರ. ಅಲ್ಲಿ ಬ್ರಾಹ್ಮಣ ಸಮಾಜದ ಎಲ್ಲ ಪಂಗಡದವರು ಬಹುಸಂಖ್ಯೆಯಲ್ಲಿದ್ದು ಶ್ರೀಮಠದ ಶಿಷ್ಯರ ಮನೆಗಳು ಅಧಿಕವಾಗಿದ್ದವು. ಐತಿಹಾಸಿಕವಾಗಿ ಪ್ರಸಿದ್ಧವಾಗಿದ್ದಂತೆ ಚಿತ್ರದುರ್ಗವು ಪೌರಾಣಿಕವಾಗಿಯೂ ಖ್ಯಾತಿ ಗಳಿಸಿದ್ದಿತು. ದ್ವಾಪರದಲ್ಲಿ ಪಾಂಡವರು ಸಂಚರಿಸಿದ ಪುಣ್ಯಭೂಮಿಯಾಗಿದ್ದಿತು ಆ ಪ್ರಾಂತ್ಯ. ಚಿತ್ರದುರ್ಗದ ಬೆಟ್ಟದ ಮೇಲಿರುವ ಗೋಪಾಲಕೃಷ್ಣ ದೇವರನ್ನು ಜನಮೇಜಯರಾಯನು ಪ್ರತಿಷ್ಠಿಸಿದನೆಂದು ಐತಿಹ್ಯವಿದೆ. ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿರುವ ಪ್ರಾಣದೇವರ ವಿಗ್ರಹ ಬಹು ಪ್ರಾಚೀನವಾದುದೆಂದು ಹೇಳುವರು. 5 ಗಂಟೆಗಳಿಂದ ಯುಕ್ತವಾಗಿರುವುದು ಈ ಪ್ರಾಣದೇವರ ವೈಶಿಷ್ಟ್ಯ. ಈ ಪ್ರಾಣದೇವರು ಪಾಂಡವರ ಆರಾಧ್ಯ ದೈವ. ಇದನ್ನು ಬಲ್ಲ ಶ್ರೀರಾಯರು ಪ್ರಾಣದೇವರ ಸನ್ನಿಧಿಯಲ್ಲಿ ವಾಸ ಮಾಡಿ ಸೇವಿಸುತ್ತಿದ್ದರು. ಶ್ರೀರಾಯರ ಪರಿಚಾರಕರಲ್ಲಿ ವೆಂಕಣ್ಣನೆಂಬುವವನು ಗುರುಗಳನ್ನು ಶ್ರದ್ಧಾಭಕ್ತಿಗಳಿಂದ ಸೇವಿಸುತ್ತಿದ್ದನು. ಅವನ ಸೇವೆಗೆ ಮೆಚ್ಚಿದ್ದ ರಾಯರು, ವೆಂಕಣ್ಣ, ನಿನಗೇನು ಬೇಕು ಎಂದು ಕೇಳಿದಾಗಲೆಲ್ಲ ಅವನು, ಸ್ವಾಮಿ, ನನಗೆ ಮೋಕ್ಷ ಬೇಕು ಎಂದು ಕೋರುತ್ತಿದ್ದನು. ಅದನ್ನು ಕೇಳಿ ರಾಯರು ನಸುನಕ್ಕು ಸುಮ್ಮನಾಗುವರು. ಹೀಗೆ ಅನೇಕ ಬಾರಿ ನಡೆದಿತ್ತು. ಚಿತ್ರದುರ್ಗಕ್ಕೆ ಬಂದ ಮೇಲೂ 2-3 ಸಲ ಶ್ರೀಯವರು ಏನು ಬೇಕೆಂದು ಕೇಳುವುದು, ವೆಂಕಣ್ಣನು ಮುಕ್ತಿಯನ್ನು ಬೇಡುವುದು ಜರುಗಿತು. ಇದು ಮಠದವರಿಗೆ ಒಂದು ವಿನೋದವಾಗಿ ಕಾಣಿಸುತ್ತಿದ್ದು, ಕೆಲವರು, ಏನೋ ವೆಂಕಣ್ಣ, ನೀನು ಮೋಕ್ಷಕ್ಕೆ ಹೋಗೋದೆಂದು ಎಂದು ಹಾಸ್ಯ ಮಾಡುತ್ತಿದ್ದರು. ವೆಂಕಣ್ಣನು ಕೋಪಗೊಳ್ಳದೆ ಗಂಭೀರವಾಗಿ, ಮಹಾಮಹಿಮರಾದ ಗುರುಗಳು ಕಳಿಸಿದಾಗ ಎಂದು ಉತ್ತರಿಸುತ್ತಿದ್ದನು. ಇದು ರಾಯರಿಗೂ ತಿಳಿದಿತ್ತು. ತ್ರಿಕಾಲ ಜ್ಞಾನಿಗಳಾದ ರಾಯರು ವೆಂಕಣ್ಣನು ಮುಕ್ತಿ ಯೋಗ್ಯ ಸಂಜೀವಿ ಎಂದು ತಿಳಿದಿದ್ದರು. ಅಂತೆಯೇ ಅವನಲ್ಲಿ ಅನುಗ್ರಹೋನ್ಮುಖರಾದರು. ಒಂದು ದಿನ ಸೇವೆ ಮಾಡುತ್ತಿದ್ದ ವೆಂಕಣ್ಣನನ್ನು ಹತ್ತಿರ ಕರೆದು, ವೆಂಕಣ್ಣ, ನಿನಗೇನು ಬೇಕು ಎಂದು ಮತ್ತೆ ಪ್ರಶ್ನಿಸಿದರು. ಎಂದಿನಂತೆ ಅವನು, ಮಹಾಸ್ವಾಮಿ, ಬಹುದಿನಗಳಿಂದ ನನ್ನ ಬಯಕೆ ಏನೆಂದು ಸನ್ನಿಧಿಯಲ್ಲಿ ವಿಜ್ಞಾಪಿಸುತ್ತಿದ್ದೇನೆ. ಐಹಿಕವಾಗಿ ನಾನು ಏನನ್ನೂ ಬಯಸುವುದಿಲ್ಲ. ತಾವು ಸುಪ್ರೀತರಾಗಿದ್ದಲ್ಲೇ ನನಗೆ ಮೋಕ್ಷವನ್ನು ಕೊಡಿಸಿ ಉದ್ಧರಿಸಬೇಕು ಎಂದು ಭಿನ್ನವಿಸಿದನು. ಆಗ ರಾಯರು, ವೆಂಕಣ್ಣ, ಮುಕ್ತಿ ಬೇಕೆಂದು ಪ್ರಾರ್ಥಿಸುವುದು ಮಾತ್ರ ಸಾಲದಪ್ಪ, ಅದಕ್ಕೆ ನೀನು ಸರ್ವವಿಧದಿಂದ ಸಿದ್ಧನಾಗಬೇಕು. ಆಗ ವೆಂಕಣ್ಣ, ಅಪ್ಪಣೆ ಮಹಾಸ್ವಾಮಿ, ನಾನು ಯಾವ ರೀತಿಯಿಂದ ಸಿದ್ಧನಾಗಬೇಕು ಆಜ್ಞಾಪಿಸೋಣವಾಗಲಿ, ಅದರಂತೆ ನಡೆಯುತ್ತೇನೆ. ಆಗ ರಾಯರು, ನಾವು ಹೇಳಿದಂತೆ ಕೇಳುವಿಯಾ? ಆಗ ವೆಂಕಣ್ಣ, ಅವಶ್ಯವಾಗಿ. ಆಗ ರಾಯರು, ಅದರಿಂದ ನಿನಗೆ ಪ್ರಾಣಹಾನಿಯಾಗುವುದೆಂದು ತೋರಿದರೂ ನಮ್ಮ ಆಜ್ಞೆಯನ್ನು ಪಾಲಿಸುವಿಯಾ? ಆಗ ವೆಂಕಣ್ಣ, ತಮ್ಮ ಪಾದಸಾಕ್ಷಿಯಾಗಿಯೂ ಅದರಂತೆ ವರ್ತಿಸುತ್ತೇನೆ. ಆಗ ರಾಯರು, ಹಾಗಾದರೆ ಸರಿ, ನಾಳೆ ನಿನಗೆ ಮೋಕ್ಷ ಕೊಡಿಸುತ್ತೇವೆ, ಸಿದ್ಧನಾಗು. ಗುರುಗಳ ಮಾತು ಕೇಳಿ ವೆಂಕಣ್ಣ ಹಿರಿ ಹಿಗ್ಗಿದ. ಅಡಿಗಡಿಗೆ ಗುರುಗಳ ಅಡಿದಾವರಗಳಿಗೆ ನಮಿಸಿ ಉದ್ಧತನಾದೆ, ನಾನೇನು ಮಾಡಬೇಕು, ಅಪ್ಪಣೆಯಾಗಲಿ ಎಂದ. ಗುರುಗಳು, ನಾಳೆ ತಿಳಿಸುತ್ತೇವೆ ಎಂದರು. ಮರುದಿನ ರಾಯರು ವೆಂಕಣ್ಣನು ಸ್ನಾನ ಸಂಧ್ಯಾಚರಣೆಯನ್ನು ಮಾಡಿದ ಮೇಲೆ ಅವನಿಗೆ ಪಂಚಗವ್ಯ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಸಿ, ಹೋಮ ಮಾಡಿಸಿ, ಅಗ್ನಿಕುಂಡವನ್ನು ತಯಾರು ಮಾಡಿಸಿ, ಹೋಮಾಗ್ನಿಯಿಂದ ಅಗ್ನಿಕುಂಡವನ್ನು ಪ್ರಜ್ವಲಗೊಳಿಸಿ, ವೆಂಕಣ್ಣನಿಗೆ ರಹಸ್ಯವಾಗಿ ಬೀಜಾಕ್ಷರ ಮಂತ್ರೋಪದೇಶ ಮಾಡಿ ಅದನ್ನು ಜಪಿಸುತ್ತಾ ಅಗ್ನಿಕುಂಡದಲ್ಲಿ ಹಾರುವಂತೆ ಅಪ್ಪಣೆ ಮಾಡಿದರು. ಗುರುಗಳ ಮಾತು ಕೇಳಿ ವೆಂಕಣ್ಣನ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಆನಂದ ಬಾಷ್ಪ ಸುರಿಸುತ್ತಾ ಶ್ರೀಪಾದಂಗಳವರಿಗೆ 3 ಬಾರಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಗೋವಿಂದ ಗೋವಿಂದ ಎಂದು ಉಚ್ಚರಿಸಿ ಶ್ರೀಯವರು ಉಪದೇಶಿಸಿದ್ದ ಬೀಜಾಕ್ಷರ ಮಂತ್ರಗಳನ್ನು ಜಪಿಸುತ್ತಾ ಅಗ್ನಿಕುಂಡಕ್ಕೆ ಹಾರಿಬಿಟ್ಟನು. ಚಿತ್ರದುರ್ಗದ ಬ್ರಾಹ್ಮಣ ಸಮಾಜದ ಕೆಲ ಜನರು ಇದೇನು ವಿನೋದವೆಂದು ಜರುಗುತ್ತಿದ್ದ ಘಟನೆಗಳನ್ನೆಲ್ಲ ನೋಡುತ್ತಾ ನಿಂತಿದ್ದವರು ವೆಂಕಣ್ಣನು ಅಗ್ನಿಕುಂಡಕ್ಕೆ ಧುಮುಕಿದ್ದನ್ನು ಕಂಡು ಚಕಿತರಾದರು.
ಕುಹಕ ಬುದ್ಧಿಯ ಆ ಜನರು ರಾಯರ ಬಳಿಗೆ ಬಂದು, ಇದೇನನ್ಯಾಯ ಸ್ವಾಮಿ, ನಿಮ್ಮನ್ನೇ ನಂಬಿದ್ದ ಬಡಪಾಯಿಗೆ ಮುಕ್ತಿ ಕೊಡಿಸುವುದಾಗಿ ಹೇಳಿ ಅಗ್ನಿಗೆ ಆಹುತಿ ಮಾಡಿ ಪ್ರಾಣ ತೆಗೆದು ಬಿಟ್ಟಿರಲ್ಲ ಎಂದು ಆಕ್ಷೇಪಿಸಿದರು. ಗುರುಗಳು ಮಂದಸ್ಮಿತರಾಗಿ, ನಾವು ವೆಂಕಣ್ಣನಿಗೆ ಮೋಕ್ಷ ಕೊಡಿಸಿದ್ದೇವೋ ಪ್ರಾಣ ತೆಗೆದಿದ್ದೇವೋ ಎಂಬುದು ಇನ್ನೊಂದು ಕ್ಷಣದಲ್ಲೇ ನಿಮಗೇ ಮನವರಿಕೆಯಾಗುವುದು. ಆಲಿಸಿ ಕೇಳಿರಿ. ವೆಂಕಣ್ಣನು ದೇವ ವಿಮಾನದಲ್ಲಿ ಕುಳಿತು ಹೋಗುತ್ತಿದ್ದಾನೆ. ವಿಮಾನದ ಘಂಟಾ ನಿನಾದವಾಗುತ್ತಿದೆ, ಕೇಳಿರಿ ಎಂದರು. ಆಶ್ಚರ್ಯ, ಪರಮಾಶ್ಚರ್ಯ. ಶ್ರೀಪಾದಂಗಳವರು ಹೇಳಿದಂತೆ ಆಕಾಶದಲ್ಲಿ ಅಶ್ರುತ ಪೂರ್ವವಾದ ಸುಮಧುರ ನಾದಯುಕ್ತವಾದ ಘಂಟಾ ನಿನಾದವಾಗುತ್ತಿದೆ. ಆ ದಿವ್ಯನಾದವು ಸ್ಪಷ್ಟವಾಗಿ ಕೇಳಿಸುತ್ತಿದೆ. ಸರ್ವರು ಆಶ್ಚರ್ಯ, ಆನಂದ, ಭಕ್ತಿಗಳಿಂದ ಆಕಾಶದತ್ತ ತಲೆ ಎತ್ತಿ ಘಂಟಾ ನಿನಾದವನ್ನು ಕೇಳುತ್ತಿರುವಾಗಲೇ ಶ್ರೀಯವರ ಶಿರದ ಮೇಲೆ ಅಂಬರದಿಂದ ಪುಷ್ಪವೃಷ್ಟಿಯಾಯಿತು. ಅಬ್ಬಾ, ಇದೇನದ್ಭುತ, ಎಂತಹ ಮಹಿಮೆ! ಗುರುಗಳು ಶಿಷ್ಯನಿಗೆ ಮೋಕ್ಷ ಕೊಡಿಸಿದ ಮಹಾನುಭಾವರು. ಇಂಥ ಅಪೂರ್ವ ಮಹಿಮೆಯನ್ನು ಕಣ್ಣಾರೆ ಕಂಡ ನಾವೇ ಧನ್ಯರು ಎಂದು ಉದ್ಗರಿಸುತ್ತಾ ಕುಹಕಿಗಳು ಶ್ರೀ ರಾಯರಿಗೆ ಅಡ್ಡ ಬಿದ್ದು, ಮಹಾನುಭಾವ, ತಮ್ಮ ಅಗಾಧ ಮಹಿಮೆಯನ್ನು ಅರಿಯಲಾಗದೆ ಜರಿದೆವು. ನಮ್ಮ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು. ಅಜ್ಞರಾದ ನಮಗೆ ಘಂಟಾ ನಿನಾದವನ್ನು ಕೇಳಿಸಿ ಪುಷ್ಪವೃಷ್ಟಿಯಾಗುವುದನ್ನು ತೋರಿಕೊಟ್ಟು ನಿಮ್ಮ ಮಹಿಮೆಯನ್ನು ಮನದಟ್ಟು ಮಾಡಿಕೊಟ್ಟಿರಿ. ಮೋಕ್ಷ ಕೊಡಿಸಿದ ಮಹಾಮುನಿಗಳಾದ ನಿಮಗೆ ಅನಂತ ನಮಸ್ಕಾರಗಳು ಎಂದು ಶ್ರೀಯವರ ಗುಣಗಾನ ಮಾಡಿ ಶ್ರೀಯವರ ಜಯ ಜಯಕಾರ ಮಾಡಿದರು. ಇಂದಿಗೂ ಚಿತ್ರದುರ್ಗದಲ್ಲಿ ರಾಯರು ವೆಂಕಣ್ಣನಿಗೆ ಮೋಕ್ಷ ಕೊಡಿಸಿದ ಸ್ಥಳವನ್ನು ಅಲ್ಲಿನ ಜನರು ತೋರಿ ಗುರುರಾಜರ ಅಗಮ್ಯ ಮಹಿಮೆಯನ್ನು ಕೊಂಡಾಡುತ್ತಾರೆ. ಮೋಕ್ಷ ಕೊಡಿಸಿದ ಸ್ಥಳಕ್ಕೆ ಹೊಂದಿಕೊಂಡ ಪವಿತ್ರ ಸ್ಥಳದಲ್ಲಿಯೇ ಇಂದು ರಾಯರ ಬೃಂದಾವನವು ವಿರಾಜಿಸುತ್ತಿದೆ. ಗುರುಗಳ ಅನುಗ್ರಹಕ್ಕೆ ಪಾತ್ರನಾದ ವೆಂಕಣ್ಣನ ವಂಶೀಕರಾದ ಭಟ್ಟರಹಳ್ಳಿ ನಾರಾಯಣರಾಯರು ಮತ್ತು ಅವರ ಸುಪುತ್ರರು ಹಾಗೂ ಅವರ ವಂಶೀಕರು ಇಂದಿನ ಶ್ರೀ ರಾಯರ ಗುಡಿಯ ಕಟ್ಟಡವನ್ನು ಕಟ್ಟಿಸಿ ಶ್ರೀ ರಾಯರ ಉಭಯ ವಂಶಾಬ್ದಿ ಚಂದ್ರಮರಾದ ಪೂಜ್ಯ ಶ್ರೀ ಸ್ವಯಮೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಶ್ರೀ ರಾಯರ ಬೃಂದಾವನ ಪ್ರತಿಷ್ಠೆ ಮಾಡಿಸಿ ಮಠವನ್ನು ಶ್ರೀಯವರಿಗೆ ಒಪ್ಪಿಸಿಕೊಟ್ಟಿರುವುದು ಒಂದು ಶ್ರೀ ರಾಯರ ಪವಾಡವೆಂದು ಹೇಳಬಹುದು. ಮುಂದಿನ ಭಾಗ ಭೋಜನ ಪ್ರಿಯರಲ್ಲಿ ಅನುಗ್ರಹ. ಶ್ರೀ ರಾಯರು ಸಂಚಾರ ಕ್ರಮದಿಂದ ಹರಿಹರ ಕ್ಷೇತ್ರಕ್ಕೆ ದಯಮಾಡಿದರು. ತುಂಗಭದ್ರೆಯ ದಂಡೆಯಲ್ಲಿರುವ ಹರಿಹರ ಕ್ಷೇತ್ರವು ವಿಶೇಷವಾಗಿ ಬ್ರಾಹ್ಮಣರ ಅಗ್ರಹಾರಗಳಿಂದ ಶೋಭಿಸುತ್ತಿತ್ತು. ಊರಿನ ಆಸ್ತಿಕರು ಗುರುಗಳಿಗೆ ಪಾದಪೂಜೆ, ಭಿಕ್ಷೆಗಳನ್ನು ಏರ್ಪಡಿಸಿ ಸೇವಿಸಿ ಕೃತಾರ್ಥರಾಗುತ್ತಿದ್ದರು. ಒಂದು ದಿನ ರಾಯರು ಪಾಠವಾದ ಮೇಲೆ ಮಠದ ಪಾರುಪತ್ಯದಾರರನ್ನು ಕರೆದು, ಇಂದು ಶ್ರೀ ರಾಮದೇವರ ನೈವೇದ್ಯಕ್ಕೆ ಕರಿದ ಶಾವಿಗೆ, ಪರಮಾನ್ನ, ಜಿಲೇಬಿ, ಲಡ್ಡುಗಳನ್ನು ಹೆಚ್ಚಾಗಿ ಮಾಡಿಸತಕ್ಕದ್ದು ಎಂದು ಆಜ್ಞಾಪಿಸಿದರು. ಅನಂತರ ರಾಯರು ಧರ್ಮಾಭಿಮಾನಿಗಳೊಡನೆ ಮಾತನಾಡುತ್ತಿರುವಾಗ ಪಾರುಪತ್ಯದಾರರು 3 ಮಾಧ್ವ ಬ್ರಾಹ್ಮಣರನ್ನು ಕರೆತಂದು ಗುರುಗಳಿಗೆ ಪರಿಚಯ ಮಾಡಿಸಿದರು. ಆ ಬ್ರಾಹ್ಮಣರಲ್ಲಿ ತೇಜಸ್ವಿಯಾದ ಸದಾಚಾರ ಸಂಪನ್ನಂತೆ ಕಾಣುತ್ತಿದ್ದ ಒಬ್ಬರು ಜೊತೆಗಾರರೊಡನೆ ಗುರುಗಳಿಗೆ ನಮಸ್ಕರಿಸಿ, ಪೂಜ್ಯ ಗುರುವರ್ಯರ ಕೀರ್ತಿಯನ್ನು ಕೇಳಿ ಮಠದ ಶಿಷ್ಯರಾದ ನಾವು ತಮ್ಮ ದರ್ಶನ, ಮಂತ್ರಮುದ್ರಾಧಾರಣ, ಆಶೀರ್ವಾದಗಳನ್ನು ಪಡೆದು ಪುನೀತರಾಗಲು ಬಂದಿದ್ದೇವೆ. ಶಿಷ್ಯರಲ್ಲಿ ಅನುಗ್ರಹಿಸಬೇಕು ಎಂದು ಭಿನ್ನವಿಸಿದರು. ರಾಯರು ನಗುಮುಖದಿಂದ ಬಹಳ ಸಂತೋಷ ಎಂದು ಹೇಳಿ ಅವರಿಗೆ ಮಂತ್ರಮುದ್ರಾಧಾರಣ ಮಾಡಿ ಸ್ನಾನ ಮಾಧ್ಯಾಹ್ನಿಕಗಳನ್ನು ಮುಗಿಸಿ ಶ್ರೀ ದೇವರ ದರ್ಶನಕ್ಕೆ ಬೇಗ ಬನ್ನಿ ಎಂದು ಆಜ್ಞಾಪಿಸಿ ಶ್ರೀ ಮೂಲರಾಮರ ಪೂಜಾರಾಧನೆಗಾಗಿ ಸ್ನಾನಕ್ಕೆ ಹೊರಟರು. 3 ಬ್ರಾಹ್ಮಣರು ಹತ್ತಿರದಲ್ಲಿರುವ ತುಂಗಾ ನದಿಗೆ ಸ್ನಾನಾರ್ಥವಾಗಿ ತೆರಳಿದರು. ಮಾರ್ಗ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣ, ಗುರುಗಳು ಮಹಾಮಹಿಮರೆಂದು ಎಲ್ಲರೂ ಹೇಳುತ್ತಾರೆ, ನನಗೆ ಪ್ರಿಯವಾದ ಜಿಲೇಬಿಯನ್ನು ಅವರಿಂದು ನನಗೆ ಭೋಜನಕ್ಕೆ ನೀಡಿದರೆ ಆಗ ಅವರು ಮಹಾತ್ಮರೆಂದು ಒಪ್ಪುತ್ತೇನೆ ಎಂದರು. ಆಗ ಮತ್ತೊಬ್ಬರು, ನಾನು ಅಷ್ಟೇ, ಲಡ್ಡು ನನಗೆ ಪ್ರಿಯ, ಅದನ್ನು ಗುರುಗಳು ಅನುಗ್ರಹಿಸಲಿ ಎಂದರು. ಆಗ ತೇಜಸ್ವಿಗಳಾಗಿದ್ದ 3ನೇ ಬ್ರಾಹ್ಮಣರು, ನೋಡಿ, ಇದು ಸರಿಯಲ್ಲ, ಮಹಾತ್ಮರನ್ನು ಪರೀಕ್ಷಿಸಲು ಹೋಗಬಾರದು, ಮೇಲಾಗಿ ಜಗನ್ಮಾನ್ಯರು ನಮ್ಮ ಕುಲಗುರುಗಳು ಆದ ರಾಯರನ್ನು ಪರೀಕ್ಷಿಸುವುದಂತೂ ಮಹಾಪರಾಧ ಎಂದು ಬುದ್ಧಿ ಹೇಳಿದರು. ಆಗ ಆ 2 ಬ್ರಾಹ್ಮಣರು, ನಾವು ಗುರುಗಳ ಮಹಿಮೆಯನ್ನು ಬಲ್ಲೆವು ಸ್ವಾಮಿ, ಅದರಿಂದಲೇ ನಮ್ಮಲ್ಲೂ ಅನುಗ್ರಹ ಮಾಡಲಿ ಎಂದು ಅಪೇಕ್ಷಿಸುತ್ತಿದ್ದೇವೆ, ಶಿಷ್ಯರ ಇಚ್ಛೆಯನ್ನು ಪೂರ್ಣ ಮಾಡಲಿ ಎಂದು ಬಯಸುವುದು ತಪ್ಪೇ ಎಂದು ವಾದಿಸಿದರು. ಆಗ ತೇಜಸ್ವಿ ಬ್ರಾಹ್ಮಣರು, ಗುರುಗಳನ್ನು ಜ್ಞಾನ, ಭಕ್ತಿ, ವೈರಾಗ್ಯ ಕರುಣಿಸಿರೆಂದು ಬೇಡಬೇಕೇ ವಿನಃ ಬಾಯಿ ಚಪಲ ತೀರಿಸಿಕೊಳ್ಳಲು ಆಶಿಸಬಾರದು ಎಂದು ನುಡಿದರು. ಅದರಿಂದ ಈರುವರಿಗೆ ಅಸಮಾಧಾನವಾದರೂ ಅವರು ಅದನ್ನು ತೋರ್ಗೊಡದೆ ಹುಸಿನಿಗೆ ಬೇರಿ ಈ ತೇಜಸ್ವಿ ಬ್ರಾಹ್ಮಣನನ್ನು, ನಿಮಗೆ ಯಾವ ಭಕ್ಷ ಪ್ರಿಯವಾಗಿದೆ ಎಂದಾಗ, ನನಗೆ ಏನು ಪ್ರಿಯವೆಂಬುದು ರಾಯರು ಬಲ್ಲರು, ಅವರು ಅನುಗ್ರಹಿಸಲಿಚ್ಛಿಸಿದರೆ
ನನಗೆ ಪ್ರಿಯವಾದುದನ್ನೇ ನೀಡುವರು. ಆದರೆ ನಾನು ನಿಮ್ಮಂತೆ ಅದು ಬೇಕು ಇದು ಬೇಕು ಎಂದು ಆಶಿಸುವುದಿಲ್ಲ. ಸ್ತ್ರೀಯವರನ್ನು ಪರೀಕ್ಷಿಸಬೇಕೆಂಬ ದುರ್ಬುದ್ಧಿ ನನಗಿಲ್ಲ ಎಂದು ಹೇಳಿದರು. ಹೀಗೆ ಮಾತನಾಡುತ್ತಾ ಮೂವರು ನದಿ ತೀರಕ್ಕೆ ಬಂದು ಸ್ನಾನಕ್ಕಿಳಿದರು. ಅಲ್ಲಿಯೇ ಒಂದು ಬಂಡೆಯ ಮೇಲೆ ಶ್ರೀರಾಯರ ಶೇಷವಸ್ತ್ರಗಳನ್ನು ಒಗೆಯುತ್ತಿದ್ದ ಮಠದ ಪರಿಚಾರಕನೊಬ್ಬನು ಈ ಬ್ರಾಹ್ಮಣರನ್ನು ನೋಡಿ, ಓಹೋ, ಭೋಜನ ಪ್ರಿಯರು ಬಂದರು, ಬೇಗ ಸ್ನಾನ ಮಾಡಿ ಬನ್ನಿ, ಗುರುಗಳು ನಿಮ್ಮಿಷ್ಟವನ್ನು ಪೂರ್ಣಗೊಳಿಸುವರು ಎಂದು ಹೇಳಿದನು. ಆತನ ಮಾತನ್ನು ಕೇಳಿ ಎಲ್ಲರೂ ಚಕಿತರಾದರು. ಈ ಮೂರು ಬ್ರಾಹ್ಮಣರಲ್ಲೊಬ್ಬನು, ಏನು ಸ್ವಾಮಿ, ಈಗ ನಮಗೆ ನೀವೇನು ಹೇಳಿದ್ರಿ ಎಂದು ಪರಿಚಾರಕನನ್ನು ಕೇಳಿದರು. ಅಷ್ಟು ಹೊತ್ತಿಗೆ ಗುರುಗಳ ಕಾಷಾಯ ವಸ್ತ್ರಗಳನ್ನು ಬಂಡೆಯ ಮೇಲಿಟ್ಟು ಬರಿಗೈಯಲ್ಲಿ ನಿಂತಿದ್ದ ಆ ಪರಿಚಾರಕನು, ಏನಂದಿರಿ, ನಾನು ನಿಮ್ಮೊಡನೆ ಮಾತಾಡಿದ್ದೇನೆ, ನೀವ್ಯಾರೋ ನನಗೆ ತಿಳಿಯದು, ನಿಮ್ಮೊಡನೆ ನನಗೇನು ಮಾತು ಎಂದು ಮತ್ತೆ ತನ್ನ ಕಾರ್ಯದಲ್ಲಿ ಮಗ್ನನಾದನು. ಆ ಮಾತು ಕೇಳಿ ಮೂವರು ಬ್ರಾಹ್ಮಣರಿಗೂ ಆಶ್ಚರ್ಯವಾಯಿತು. ಬಹುಶಃ ಆತನಿಗೆ ಬುದ್ಧಿಭ್ರಮೆ ಇರಬಹುದೆಂದು ಭಾವಿಸಿ ತುಂಗಿಯಲ್ಲಿ ಸ್ನಾನ ಮಾಡ ಹತ್ತಿದರು. ಗುರುಗಳ ಶೇಷ ವಸ್ತ್ರಗಳನ್ನು ತೆಗೆದುಕೊಂಡು ಹೊರಟ ಪರಿಚಾರಕನು ಮತ್ತೆ ಆ ಬ್ರಾಹ್ಮಣರತ್ತ ತಿರುಗಿ, ಏನ್ರಿ, ನಾನು ಹೇಳಿದ್ದು ತಿಳಿಯುತ್ತೆ, ಬೇಗ ಸ್ನಾನ ಮುಗಿಸಿ ಮಠಕ್ಕೆ ಬನ್ನಿ, ನಿಮ್ಮ ಇಷ್ಟಾರ್ಥವನ್ನು ಗುರುಗಳು ಪೂರ್ಣ ಮಾಡುವರು ಎಂದು ಹೇಳಿ ಮಠದ ಕಡೆಗೆ ಹೊರಟು ಬಿಟ್ಟನು. ಸ್ನಾನ ಮಾಡುತ್ತಿದ್ದ ಬ್ರಾಹ್ಮಣರಿಗೆ ಅಚ್ಚರಿಯಾಯಿತು. ಇದೇನು ಈತ ಹೀಗೆ ಹೇಳುತ್ತಿದ್ದಾನೆ, ಕೇಳಿದರೆ ನಾವ್ಯಾರೋ ತಿಳಿಯದು ಎನ್ನುತ್ತಾನೆ, ನಮ್ಮೊಡನೆ ಮಾತನಾಡಲಿಲ್ಲ ಎನ್ನುತ್ತಾನೆ, ಈಗ ಹೀಗೆ ಹೇಳುತ್ತಿದ್ದಾನೆ, ಇದರ ಮರ್ಮವೇನಿರಬಹುದು ಎಂದವರು ಯೋಚಿಸ ಹತ್ತಿದರು. ಆಗ ತೇಜಸ್ವಿ ಬ್ರಾಹ್ಮಣನು, ನಿಮಗೆ ನಾನು ಮೊದಲೇ ಹೇಳಿದೆ, ದೊಡ್ಡವರನ್ನು ಪರೀಕ್ಷಿಸಬಾರದೆಂದು. ನೋಡಿದಿರಾ ಗುರುಗಳ ಮಹಿಮೆ, ಗುರುಗಳ ವಿಚಾರವಿರಲಿ, ಅವರ ಶೇಷವಸ್ತ್ರದ ಪ್ರಭಾವವೆಂತುವುದು ಎಂಬುದನ್ನಾದರೂ ಗಮನಿಸಿದಿರಾ? ಆ ಪರಿಚಾಲಕನು ವಿರುದ್ಧ ಮಾತುಗಳನ್ನು ಆಡುತ್ತಿದ್ದುದರ ಸ್ವಾರಸ್ಯವಿಷ್ಟೇ. ಶೇಷವಸ್ತ್ರ ಹಿಡಿದಿದ್ದಾಗ ನಿಮ್ಮ ಮನೋರಥ ಪೂರ್ಣ ಮಾಡುತ್ತಾರೆ ಬನ್ನಿ ಎನ್ನುವುದು, ಅದನ್ನು ಕೆಳಗಿಟ್ಟಾಗ ನೀವ್ಯಾರೋ ನನಗೆ ತಿಳಿಯದು ಎನ್ನುವುದನ್ನು ನಾನು ಗಮನಿಸಿದೆ. ಅದು ಶ್ರೀರಾಯರ ಶೇಷವಸ್ತ್ರದ ಮಹಿಮೆ. ಹೋಗಲಿ ಬಿಡಿ, ಇದರಿಂದಾದರೂ ಬುದ್ಧಿ ಕಲಿತು ಗುರುಗಳಿಗೆ ಯೋಗ್ಯ ಶಿಷ್ಯರಾಗಲು ಪ್ರಯತ್ನಿಸಿರಿ ಎಂದು ಹೇಳಿ ಸಂಗಡಿಗರೊಡನೆ ಶ್ರೀಮಠಕ್ಕೆ ಬಂದರು. ಇವರು ಮಠಕ್ಕೆ ಬರುವ ಹೊತ್ತಿಗೆ ನೈವೇದ್ಯ ಸಮರ್ಪಣೆಯಾಗಿ ಗುರುಗಳು ದೇವರಿಗೆ ಮಹಾಮಂಗಳಾರತಿ ಮಾಡುತ್ತಿದ್ದರು. ದೇವರ ಪೂಜೆ ಮುಗಿದು ತೀರ್ಥಪ್ರಸಾದ ವಿನಿಯೋಗವಾದ ಮೇಲೆ ಗುರುಗಳು ಪಾರುಪತ್ಯದಾರನ್ನು ಕರೆದು ಆ ಮೂವರು ಬ್ರಾಹ್ಮಣರನ್ನು ತೋರಿ, ಇವರಿಗೆ ಅಲಂಕಾರ ಬ್ರಾಹ್ಮಣರ ಎದುರಿಗೆ ಎಲೆಗಳನ್ನು ಹಾಕಿ ಕೂಡಿಸಿರಿ ಎಂದು ಆಜ್ಞಾಪಿಸಿದರು. ಎಲ್ಲರೂ ಗಂಧಾಕ್ಷತೆಗಳನ್ನು ಧರಿಸಿ ಸಮ್ಮುಖಕ್ಕೆ ಬಂದರು. ಶ್ರೀಯವರು ಮಧ್ಯದಲ್ಲೇ ಮಣೆಯ ಮೇಲೆ ಭಿಕ್ಷೆ ಸ್ವೀಕರಿಸಲು ಕುಳಿತರು. ಪಾರುಪತ್ಯದಾರರು ಗುರುಗಳ ಅಣತಿಯಂತೆ ಆ ಮೂವರನ್ನು ಅಲಂಕಾರ ಬ್ರಾಹ್ಮಣರ ಎದುರು ಭಾಗದಲ್ಲಿ ಹಾಕಿದ ಎಲೆಗಳತ್ತ ತಂದು ಕೂಡಿಸಿದರು. ಭೋಜನ ಪ್ರಾರಂಭವಾಯಿತು. ಅರ್ಧ ಊಟವಾದ ಮೇಲೆ ಶ್ರೀಗಳವರು ಪಾರುಪತ್ಯದಾರರನ್ನು ಕರೆದು ಆ ಮೂವರು ಬ್ರಾಹ್ಮಣರನ್ನು ತೋರಿ, ಮೊದಲ ಎಲೆಯ ಮುಂದೆ ಕುಳಿತಿದ್ದ ತೇಜಸ್ವಿ ಬ್ರಾಹ್ಮಣನಿಗೆ ಕರಿದ ಶಾವಿಗೆಯ ಪಾಯಸವನ್ನು, ಅವರ ಪಕ್ಕದಲ್ಲಿದ್ದವರಿಗೆ ಕ್ರಮವಾಗಿ ಜಿಲೇಬಿ ಲಡ್ಡುಗಳನ್ನು ಯಥೇಚ್ಛವಾಗಿ ಬಡಿಸಿರಿ ಎಂದು ತಿಳಿಸಿದರು. ಅಡಿಗೆಯವರು ಪಾರುಪತ್ಯದಾರರ ಸೂಚನೆಯಂತೆ ಮೂವರಿಗೂ ಬಡಿಸಿದರು. ಶ್ರೀಯವರು ಮಂದಹಾಸ ಬೀರುತ್ತಾ, ವಿಪ್ರರೇ, ಬಹಳ ದೂರದಿಂದ ನಮ್ಮ ದರ್ಶನಕ್ಕೆ ಬಂದಿದ್ದೀರಿ, ನಿಮಗಿಷ್ಟವಾದ ಪದಾರ್ಥಗಳನ್ನು ಸಾವಕಾಶವಾಗಿ ಸ್ವೀಕರಿಸಿರಿ ಎಂದರು. ಶ್ರೀಯವರ ವಚನವನ್ನು ಆಲಿಸಿ ಆ ಮೂವರು ಬೆವತು ಹೋದರು, ಭಯದಿಂದ ನಡುಗ ಹತ್ತಿದರು. ಆಗ ತೇಜಸ್ವಿ ಬ್ರಾಹ್ಮಣನು, ತಾವು ಮಹಾನುಭಾವರು ಸ್ವಾಮಿ, ತಮ್ಮನ್ನು ಪರೀಕ್ಷಿಸಲು ಉದ್ಯುಕ್ತರಾದ ಇವರ ಜೊತೆಗೆ ಬಂದು ನಾನು ಅಪರಾಧಿಯಾಗಿದ್ದೇನೆ, ನಮ್ಮನ್ನು ಕ್ಷಮಿಸಿ ಶಿಷ್ಯರಲ್ಲಿ ಅನುಗ್ರಹ ಮಾಡಬೇಕು ಎಂದು ವಿನೀತವಾಗಿ ಪ್ರಾರ್ಥಿಸಿದನು. ಆಗ ಸಮ್ಮುಖದಲ್ಲಿದ್ದ ಪಂಡಿತರು ಅಚ್ಚರಿಯಿಂದ ಅವರನ್ನು ಇದೇನು ಸಮಾಚಾರವೆಂದು ಕೇಳಿದಾಗ, ಅವರು ನದಿಗೆ ಹೋಗುವಾಗ ತಮ್ಮ ಸಂಗಡಿಗರೊಡನೆ ಜರುಗಿದ ಸಂಭಾಷಣೆ, ಗುರುಗಳ ಶೇಷವಸ್ತ್ರವನ್ನು ಒಗೆಯುತ್ತಿದ್ದ ಪರಿಚಾರಕ ಹೇಳಿದ್ದು ಮೊದಲಾಗಿ ಎಲ್ಲ ವಿಚಾರಗಳನ್ನು ನಿವೇದಿಸಿ, ದೊಡ್ಡವರನ್ನು ಪರೀಕ್ಷಿಸಬಾರದೆಂದು ನಾನು ಇವರಿಗೆ ಹೇಳಿದರೂ ಇವರು ತಮಗಿಷ್ಟವಾದ ಪದಾರ್ಥಗಳನ್ನು ಗುರುಗಳು ಕೊಡಿಸಲಿ ಎಂದು ಅಪೇಕ್ಷಿಸಿದರು. ಇಲ್ಲಿ ಅವರು ಇಷ್ಟಪಟ್ಟಿದ್ದು ಮಾತ್ರವಲ್ಲ, ನಾನು ಅಪೇಕ್ಷಿಸದೇ ಇದ್ದರೂ ನನಗೆ ಪ್ರಿಯವಾದ ಪಾಯಸವನ್ನು ಉಣಬಡಿಸಿ ಗುರುರಾಜರು ಮಹಿಮೆ ತೋರಿದ್ದಾರೆ ಎಂದು ಉದ್ಗಾರ ತೆಗೆದರು. ಭೋಜನವಾದ ಮೇಲೆ 3 ಜನ ಬ್ರಾಹ್ಮಣರು ಬಂದು ಶ್ರೀರಾಯರಿಗೆ ನಮಸ್ಕರಿಸಿ ಅಪರಾಧವನ್ನು ಕ್ಷಮಿಸಿ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದರು. ಶ್ರೀಯವರು ನಸುನಕ್ಕು ಅವರನ್ನು ಸಮಾಧಾನಪಡಿಸಿ ಫಲಮಂತ್ರಾಕ್ಷತೆಯ ಸಂಭಾವನೆಗಳನ್ನು ಕರುಣಿಸಿ ಆಶೀರ್ವದಿಸಿದರು. ಆ ಬ್ರಾಹ್ಮಣರಲ್ಲಿ ತೇಜಸ್ವಿಯಾಗಿದ್ದ ಬ್ರಾಹ್ಮಣರ ಹೆಸರು ತಿಮ್ಮಣ್ಣ ಭಟ್ಟ ಎಂದು. ಗುರುಗಳು, ತಿಮ್ಮಣ್ಣ ಭಟ್ಟ, ಇಲ್ಲಿ ಬಾ ಎಂದು ಹತ್ತಿರ ಕರೆದು, ನೀನು ಭಾಗ್ಯಶಾಲಿ, ಹೀಗಾಗಬೇಕೆಂದು ಭಗವತ್ ಸಂಕಲ್ಪ, ನೀನು ಹೀಗಾಯಿತೆಂದು ಚಿಂತಿಸಬೇಡ,
ಮುಂದೆ ನೀನು ಮತ್ತು ನಿನ್ನ ವಂಶೀಕರು ನಮ್ಮ ಸೇವೆ ಮಾಡುವ ಭಾಗ್ಯ ನಿಮಗೆ ದೊರಕಲಿದೆ ಎಂದು ಆಶೀರ್ವದಿಸಿ ಕಳುಹಿಸಿದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ. ಮೃತ್ತಿಕೆ ಮದುವೆ ಮಾಡಿಸಿತು ಎಂಬ ಶೀರ್ಷಿಕೆ ವಿವರಗಳೊಂದಿಗಿನ ಧ್ವನಿ ಸುರುಳಿಯೊಂದಿಗೆ ಮುಂದಿನ ಗುರುವಾರ ಮತ್ತೆ ಬರುತ್ತೇನೆ. ಅದುವರೆಗೆ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.